ಸಖತ್ತಾಗಿದೆ ಬ್ರದರ್, ಸಖತ್ತಾಗಿದೆ ಮೂವಿ ಮಾತ್ರ. ಬಾಸ್ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಸ್ಟೋರಿ ಲೈನ್ ಏನಾಗಿದೆ ಸರ್ ನೋಡಿ, ನೀವೇ ನೋಡಿ. ತುಂಬ ಚೆನ್ನಾಗಿದೆ. ಏನಂದರೆ ಅದರಲ್ಲಿ ಎಲ್ಲ ಸೀನ್ಸ್ ಇಷ್ಟ ಆಯಿತು. ಅಂದರೆ ಸುದೀಪ್ ಮಾಡಿರೋದು, ಆಮೇಲೆ ರಮೇಶ್ ಅರವಿಂದು, ಮತ್ತು ಧ್ರುವ ಸರ್ಜನ್ದು ಮತ್ತು ಸುದೀಪ್ ಎಲ್ಲ ಅಲ್ಟಿಮೇಟ್. ಕ್ಲೈಮ್ಯಾಕ್ಸ್ ಸುದೀಪ್ ಎಂಟ್ರಿ ಮಾತ್ರ ಸೂಪರ್. ಹೇಗಿತ್ತು? ಸೂಪರ್. ಸಪೋರ್ಟ್ ಮಾಡ್ತಾರೆ, ಆ್ಯಕ್ಚುಲಿ ತಪ್ಪದು ನಮ್ಮವರು ಸಪೋರ್ಟ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು, ಏನೇ ಆಗಿರಲಿ. ಇವಾಗ ನೆಕ್ಸ್ಟ್ ಮುಂದಿನ ಸಿನಿಮಾ ಬರ್ತಾ ಇದೆ, ಅದು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇಂಟ್ ಕೊಡ್ತಾ ಇದ್ದೀನಿ. ಡ್ಯಾಡಿ ಸೂಪರ್ ಆಗಿದೆ. ಏನು ಇಷ್ಟ ಆಯಿತು? ಧ್ರುವನ್ ಆ್ಯಕ್ಟಿಂಗು, ಮಚ್ಚಲಕ್ಷ್ಮಿ ಅಲ್ವಾ ಹೀರೋಯಿನು, ಸೂಪರ್ ಆಗಿದೆ ಮೂವಿ. ಸೂಪರ್ ಆ್ಯಕ್ಟಿಂಗ್ ಸೂಪರು. ಕಿಚನ್ ಎಂಟ್ರಿ ಇದೆ, ಅದು ಸೂಪರು. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಮುತ್ತಾತ ಸೇರ್ತಾರೆ ಬಿಡಿ, ಫ್ಯಾಮಿಲಿ ಸಮೇತ ಮುಂದೆ ನೋಡಿ ಕೇಳಿ. ಜೈ ಕೇಳಿ. ಧ್ರುವ ಸರ್ ಫಸ್ಟ್ ಟೈಮ್ ಮಚ್ಚ ಹಿಡಿದಾರ ಅಂತ ಹೇಗೆ ಅನಿಸ್ತು? ಮಚ್ಚ ಏನಕ್ಕೆ ಕೊಟ್ಟಿದಾರಂತ, ಧ್ರುವನ ಮಚ್ಚ ಏನಕ್ಕೆ ಕೊಟ್ರಂತ ಈ ಮೂವಿ ಬಂದು ನೋಡಿ ಗೊತ್ತಾಗುತ್ತೆ. ಮಚ್ಚ ಏನು ಕೊಟ್ರಂತ ಗೊತ್ತಾಗುತ್ತೆ. ಸುದೀಪ್ ಸರ್ ಎಂಟ್ರಿ ಸೂಪರ್. ಕಾಲ ಭೈರವ, ಕಾಯಕ್ಕೆ ಬಂದಿರೋ ದೇವರು ಸುದೀಪ್ ಅಣ್ಣ. ಭಾರತದಿಂದ ಫಿಲಮ್ ಒಪ್ಕೊಳ್ತೀನಿ, ಇಷ್ಟಪಟ್ಟು ಕನ್ನಡದವರು ಹೇಳಿ ನೋಡ್ರಿ. ಒಂದು ಎಲ್ಲರೂ ಬೇಜಾರಾಗುತ್ತೆ. ಇದು ಬೇಜಾರು ಎಲ್ಲಾಗುತ್ತೆ ಹೇಳ್ಬಿಡ್ರಿ. ಯಾವನಾದ್ರು ಬಂದಿರಲಿಲ್ಲ ಹೇಳಿ ಫಿಲಮ್ ಬೇಜಾರಾಗಿದೆ. ಒಂದೇ ಒಂದು ಸಾಂಗ್ಗೆ ಯಾವುದಪ್ಪ ಸಸ್ತ ಸಾಂಗ್ಗೆ ಏನೋ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಪ್ರೇಮ್ ಅವರು. ಜೋಗಿ ಕೊಟ್ಟಿದ್ರು ಅಂತ ಸಾಂಗ್ ಕೊಟ್ಟಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಒಂದೇ ಒಂದು ಬಂದು ನೋಡ್ರಿ. ಪ್ರೇಮ್, ವಾಟ್ ಇಸ್ ಪ್ರೇಮ್, ಸೀದಾ ಮೂವಿ ಗೊತ್ತಾಗುತ್ತೆ ವಾಟ್ ಇಸ್ ಪ್ರೇಮ್ ಅಂತ. ಇನ್ನು ಅರ್ಜುನ್ ಜನ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆಗಬೇಕಂದ್ರೆ ಅವ್ರದ್ದು ಫೈಟಿಂಗ್ಸ್ಗೆ, ಆ ಸಾಂಗ್ಸ್ಗೆಲ್ಲ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡ್ತಾರೆ. ಇನ್ನು ಈ ಸಿನಿಮಾದಲ್ಲಿ ನೋಡಿ ಸರ್, ತುಂಬ ಹೈಲೈಟ್ ಅವರು ಅಳಿಸ್ತಾರೆ, ನಗಿಸ್ತಾರೆ, ಹಂಗೆ ಮೈಯಲ್ಲಿರೋ ನರಗಳೆಲ್ಲ ಹಂಗೆ ಶೇಕ್ ಆಗಬೇಕು. ಆ ಲೆವೆಲ್ಗೆ ಆಕ್ಷನ್ ಕೊಟ್ಟವೆ. ಅಂದರೆ ಈಗ ಲಾಂಗ್ ಇರ್ತಾರೆ, ಬೇರೆ ಲೆವೆಲ್ ಆಗಿರ್ತಾರೆ. ಹುಡುಗಿಗೋಸ್ಕರ ಹಿಡಿತಾರೆ, ಫ್ಯಾಮಿಲಿ ರಕ್ಷಣೆ ಮಾಡೋಕ್ಕೆ ಹಿಡಿತಾರೆ. ಆದರೆ ಬೇರೆ ಥರನೇ ಕಾಣಿಸುತ್ತೆ. ಅವ್ರ ಸ್ಟೈಲೇ ಬೇರೆ ಸರ್. ಓಕೆನಾ? ಹಿಂದೆ ರಿಪೀಟ್ ಯಾವುದೂ ಇಲ್ಲ. ಇನ್ನು ಹೇಳ್ಬೇಕಂತ ಕೇಳಿದ್ರೆ ಅವರು ಈ ಸಿನಿಮಾದಲ್ಲಿ ಕಾಳಿ ರೂಪ, ಕಾಳಿ ಕೇಳಿ ಅಂತಿದ್ದಾರೆ, ನಿಜವಾಗ್ಲೂ ಕಾಳಿ ರೂಪ ಬಂದರೆ ಆ ಲೆವೆಲ್ಗಿದೆ ಸರ್. ಇನ್ನು ನೋಡಿ ಸರ್, ಸಿನಿಮಾದಲ್ಲಿ ಲಾಸ್ಟಲ್ಲಿ ಅವ್ರು ಅಂದರೆ ಒಡಿಯೋ ಅವರ ಫೈಟಿಂಗು, ಅವರ ಒಂದು ವಿಲನ್ ವಾಯ್ಸ್ ಇದಾಗಬೇಕು. ಅಂದರೆ ಪಾರ್ಟ್ 2 ಕಾಯ್ತಾ ಇದ್ದೀವಿ. ಓಕೆನಾ? ಪಾರ್ಟ್ 2 ಕಾಯ್ತಿದೆ. ನಾನು ಫಸ್ಟ್ ಟೈಮ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದುವರೆಗೂ ಸಿನಿಮಾ ನೋಡಿ ಮತ್ತೆ ರಿವರ್ಸು ಈಗ ಯಾವತ್ತೂ ಸಿನಿಮಾ ನೋಡಿರಲಿಲ್ಲ. ಒಂದು ಡಿಬಾಸ್ ಅವ್ರದ್ದು ಡೆವಿಲ್ ಇಲ್ಲಿ ನೋಡ್ಬಿಟ್ಟು ಮಾಗಡಿಗೆ ಹೋಗಿ ಸೆಕೆಂಡ್ ಹಾಫ್ ನೋಡಿದ್ದೆ. ಬಟ್ ಈ ಸಿನಿಮಾನ ರಿಪೀಟ್ ಆಗಿ ನೋಡ್ತಾ ಇದ್ದೀನಿ. ಓಕೆನಾ? ಆ ಲೆವೆಲ್ಗಿದೆ ಸಿನಿಮಾ. ಪ್ರೇಮ್ ಸರ್ ಒಂದು ಲೆವೆಲ್ ಎತ್ಕೊಂಡೋಗ್ರೆ ಮಸ್ತಾಗಿದೆ ಸರ್. ಅಂಡರ್ ಒಂದು ಸೆಂಟಿಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ. ಓಕೆನಾ? ಒಂದು ವಿಲನ್ಗೆ, ಒಂದು ಏನೋ ಅಂಡರ್ವರ್ಲ್ಡ್ ಡಾನ್ಗೆ ಸಾಮಾನ್ಯ ವ್ಯಕ್ತಿ ಎಂಟ್ರಿ ಆದ್ರೆ ಅದರ ಖರಾಬ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಪ್ರೇಮ್ ಸರ್. ಓಕೆನಾ? ಅದನ್ನ ನಿರೂಪಿಸಿರೋದು ಧ್ರುವ ಸರ್ಜಾ ಅವರು. ಜೈ ಧ್ರುವ ಸರ್ಜಾ, ಜೈ ವೀರೇಂದ್ರ.